ಹಾಯ್ ಆಲ್ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಶೇರ್ ಬೆಂಚ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಅನಾಟಮಿ ಫಿಸಿಯಾಲಜಿ ಕ್ಲಾಸ್ನ ಸೀರೀಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾನು ನಿಮಗೆ ಲಾಸ್ಟಲ್ಲಿ ನಿಮಗೆ ಟಿಶ್ಯೂಸ್ ಒಳಗಡೆ ನಾನು ನಿಮಗೆ ಕನೆಕ್ಟ್ ಟಿಶ್ಯೂ ಮಾಡಿದ್ದೆ. ಇವತ್ತು ನಾನು ನಿಮಗೆ ಮಸ್ಕುಲರ್ ಟಿಶ್ಯೂ ಮಾಡ್ತಾಯಿದ್ದೀನಿ. ಸೊ ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲರೂ ಯಾರೆಲ್ಲ ನನ್ನ ಹಳೆ ವೀಡಿಯೋಗಳು ನೋಡಿಲ್ಲ, ಸೊ ದಯವಿಟ್ಟು ಎಲ್ಲರ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಮಸ್ಕುಲರ್ ಟಿಶ್ಯೂ. ಮಸ್ಕುಲರ್ ಟಿಶ್ಯೂ ಅಲ್ಲಿ ಮೂಲತಃವಾಗಿ 3 ರೀತಿಯಲ್ಲಿರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಸ್ಕೆಲಿಟಲ್ ಮಸಲ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಸ್ಮೂತ್ ಮಸಲ್ಸ್ ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಕಾರ್ಡಿಯಾಕ್ ಮಸಲ್ಸ್. ನೋಡಿ, ನೀವು ಜಸ್ಟ್ ಮೇಲೆ ಓದಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ಕೆಲಿಟಲ್, ಸ್ಮೂತ್ ಆ್ಯಂಡ್ ಕಾರ್ಡಿಯಾಕ್. ಈ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಾವು ಯಾವ ರೀತಿಯಲ್ಲಿ ಮಸಲ್ಸ್ ಇರ್ತಾವೆ ಅಂತೇಳಿ. ಸೊ ಸ್ಕೆಲಿಟಲ್ ಮಸಲ್ಸ್ ಅಂದರೆ ಸ್ಕೆಲಿಟಲ್ ಅಂದರೆ ಬೋನ್. ಸೊ ಬೋನಿನ ಜೊತೆ ಯಾವ ಮಸಲ್ ಅಟ್ಯಾಚ್ ಆಗಿರುತ್ತೆ ಅದನ್ನು ನಾವು ಅದೇ ರೀತಿಯಲ್ಲಿ ಬೋನ್ ಮೂವ್ಮೆಂಟ್ಗೆ ಏನು ಹೆಲ್ಪ್ ಮಾಡುತ್ತೆ ಮಸಲ್ಸ್, ಅದನ್ನು ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಸೊ ಸ್ಮೂತ್ ಮಸಲ್ಸ್ ಅಂತಂದರೆ ಒಂದು ಏನಾದರೂ ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡಿದ್ದು ಅನ್ನ ನಾಳದ ಒಳಗಡೆ ಮೂವ್ಮೆಂಟ್ ಆಗಬೇಕಂದ್ರೆ ಯಾವ ರೀತಿಯಲ್ಲಿ ಒಂದು ಆಬ್ಜೆಕ್ಟ್ನ ಏನಾದರೂ ಒಳಗಡೆಯಿಂದ ನಾವು ತಿಂದಾಗ ಯಾವ ರೀತಿ ಮೂವ್ಮೆಂಟ್ ಮಾಡಿಸ್ಬೇಕು ಅದು ಸ್ಮೂತ್ ಮಸಲ್ಸ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒಂದು ಬಂದ್ಬಿಟ್ಟು ಕಾರ್ಡಿಯಾಕ್. ಇದು ವೆರಿ 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 ಇಂಪಾರ್ಟೆಂಟ್. ಕಾರ್ಡಿಯಾಕ್ ಮಸಲ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಕಾರ್ಡಿಯಾ ಅಂದರೆ ಹಾರ್ಟಿನ ಮಸಲ್ಸ್. ಯಾಕೆ ಇದು ಇಂಪಾರ್ಟೆಂಟ್ ಅಂತೇಳಿ ನೆಕ್ಸ್ಟ್ ನೀವು ಕ್ಲಾಸ್ ಕೇಳ್ತಾ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಸೊ ನಾವು ಫಸ್ಟ್ ಕ್ಲಾಸ್ ಈಸ್ ಸ್ಕೆಲಿಟಲ್ ಮಸಲ್ಸ್ ಅಂತೇಳಿ. ಸೊ ಸ್ಕೆಲಿಟಲ್ ಮಸಲ್ ನೋಡಿ, ಎಲ್ಲ ಸ್ಮೂತ್ ಮಸಲ್ಸು ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ಸಿಲಿಂಡರ್, ನಾವು ಸ್ಟ್ರಾ ಕುಡಿತೀವಲ್ವಾ, ತೆಂಗಿನಕಾಯಿ ಹೊಡೆದಾಗ ಸ್ಟ್ರಾ ಕುಡಿದಲ್ಲ, ಆ ಥರ ಸಿಲಿಂಡರ್ ಶೇಪಲ್ಲಿ ಇರುತ್ತೆ. ಬಟ್ ಫಸ್ಟ್ ಒಂದು ನೋಡು, ಈಗ ಹೇಳಿದಾಗೆ ಸ್ಕೆಲಿಟಲ್ ಮಸಲ್ಸ್ ಅದು ಕೂಡ ಸಿಲಿಂಡರ್ ಶೇಪಲ್ಲಿ ಇರುತ್ತೆ. ಬಟ್ ಇದು ಎಷ್ಟು ಲೆಂತ್ವರೆಗೆ ಇರುತ್ತೆ ಅಂತಂದರೆ ಸುಮಾರು 35-40 ಸೆಂಟಿಮೀಟ್ರ್ ಒಂದೊಂದು ಇಷ್ಟು ಉದ್ದ ಇರ್ತವೆ ಸೆಲ್ಸ್ಗಳು. ನೀವು ಯಾವುದಾದ್ರೂ ನಾರು ಹಿಂಗೆ ಕೊಯ್ದಾಗ ನೋಡ್ಬೇಕು, ನೀವು ಉದ್ದುದ್ದ ನಾರುಗಳು ಬರ್ತಿರ್ತವೆ. ಸೊ ಇದು ಇದೇ ಥರ ಸಿಲಿಂಡರ್. ಇದು ಪ್ರತಿಯೊಂದು ಸೆಲ್ ಒಳಗಡೆ ಅಷ್ಟು 35 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಸೆಲ್ ಒಳಗಡೆ ಈ ಥರ ಆ್ಯಂಡ್ ಮಿಡ್ಲಲ್ಲಿ ಸ್ಟ್ರೈಪ್ಸ್ ಇರುತ್ತೆ. ಇದನ್ನು ಸ್ಕೆಲಿಟಲ್ ಮಸಲ್ಸ್ ಅಂತ ಕರೀತಾರೆ ಅಥವಾ ಸ್ಟ್ರೈಪ್ಡ್ ಮಸಲ್ಸ್ ಅಂತಲೂ ಕರೀತಾರೆ. ಸ್ಟ್ರೈಪ್ಸ್ ಈ ಥರ ಒಂದು ಅಡ್ಡ ಏನಿರುತ್ತೆ, ನಾವು ತೆಂಗಿನಕಾಯಿ ಗಿಡ ಬಿಡಿಸೋಕೆ ಗೊತ್ತಿರುತ್ತಲ್ಲ ನಿಮಗೆ, ಈ ಥರ ಅಡ್ಡ ಒಂದು ಬಾರ್ ಲೈನ್ ಎಳೆದಿರುತ್ತೆ. ಸೊ ಈ ಥರ ಪ್ರತಿಯೊಂದು ಸ್ಕೆಲಿಟಲ್ ಮಸಲ್ಸಲ್ಲಿ ಈ ಥರ ಸ್ಕೆಲಿಟಲ್ ಮಸಲ್ ಇತ್ತಂದರೆ ಈ ಥರ ಅಡ್ಡ ಒಂದು ಪಟ್ಟಿ ಇರುತ್ತೆ, ಪಟ್ಟಿ ಅನ್ಕೋಬೋದು ನೀವು. ಈ ಥರ ಒಂದು ಪಟ್ಟಿ ಇರುತ್ತೆ, ಅಲ್ಲಿ ಒಂದು ಏನಿರುತ್ತೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ಇದು ಸೆಲ್ಸ್ ಅಷ್ಟೇ. ಇದು ಎಷ್ಟೇ ನೆನ್ಬಿಟ್ಕೊಳ್ಳಿ ಶಾರ್ಟಲ್ಲಿ. ಸೊ ಈ ಸೆಲ್ ಎಲ್ಲಿ ಸಿಗುತ್ತೆ, ಇದ್ರ ಫಂಕ್ಷನ್ ಏನು ಅಂತಂದರೆ ಈ ಸೆಲ್ಲು ನಿಮಗೆ ಸಿಗದೆ ಮೇನಾಗಿ ನಮ್ಮ ದೇಹದ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲಿ ಎಲ್ಲೆಲ್ಲಿ ಮಸಲ್ಸ್ ಇದೆ ಅಲ್ಲೆಲ್ಲ ನಿಮಗೆ ಸಿಗದೆ ನಿಮಗೆ ಏನು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಮಸಲ್ಸ್. ಫಾರ್ ಎಕ್ಸಾಂಪಲ್ ಕೈಯಲ್ಲಿರ್ಬೋದು, ನಮ್ಮ ತೋಳಲ್ಲಿರ್ಬೋದು, ಕಾಲಲ್ಲಿರ್ಬೋದು ಸಿಗ್ತಕ್ಕಂಥದ್ದೆಲ್ಲ ಆಲ್ಮೋಸ್ಟ್ ನಿಮಗೆ ಸ್ಕೆಲಿಟಲ್ ಮಸಲ್ಸ್. ಏನಪ್ಪ ಅಂದರೆ ಇದು ಏನು ಮಾಡುತ್ತೆ, ಎಲ್ಬನ್ನು ಮೂವ್ಮೆಂಟ್ ಮಾಡಲಿಕ್ಕೆ, ಎಲ್ಲೆಲ್ಲಿ ಎಲ್ಬಿದೆ ಅಲ್ಲಿ ಮೂವ್ಮೆಂಟ್ ಮಾಡಿ. ಇವಾಗ ನಾನು ಕೈ ಮೂವ್ಮೆಂಟ್ ಮಾಡ್ತೇನೆ ಅಂತಂದರೆ ನನ್ನ ಕೈಯಲ್ಲಿ ಎಲ್ಬಿದೆ ಅಲ್ವಾ, ಮೂವ್ಮೆಂಟ್ ಮಾಡಲಿಕ್ಕೆ ಏನು ಹೆಲ್ಪ್ ಮಾಡುತ್ತೆ, ಸ್ಕೆಲಿಟಲ್ ಮಸಲ್ಸ್ ಹೆಲ್ಪ್ ಮಾಡೋದು. ಸೊ ಇದು ಕಂಪ್ಲೀಟಾಗಿ ವಾಲಂಟಿಯರ್. ಅಂದರೆ ನಾನು ಅನ್ಕೊಂಡ್ರೆ ಕೈನ ನಾನು ಎತ್ತುತ್ತೀನಿ, ಕೈನ ಎಳಿಸ್ತೀನಿ, ಹೌದಾ. ವಾಲಂಟಿಯರ್ ಅಂದರೆ ನೋಡ್ರಿ, 2 ಥರ ಮೂವ್ಮೆಂಟ್ಸ್ ಇರ್ತವೆ ನಮ್ಮ ದೇಹದಲ್ಲಿ, ವಾಲಂಟಿಯರ್ ಆ್ಯಂಡ್ ವಾಲಂಟ್ರಿ ಆ್ಯಂಡ್ ಇನ್ವಾಲಂಟ್ರಿ ಅಂತ ಕರಿತೀವಿ. ವಾಲಂಟ್ರಿ ಅಂತಂದರೆ ನಮ್ಮ ಸ್ವಇಚ್ಛೆಯಿಂದ ಅಥವಾ ನಮ್ಮ ಕಾನ್ಷಿಯಸ್ ಬುದ್ಧಿಯಿಂದ, ಅಂದರೆ ನಮ್ಮ ತಿಳುವಳಿಕೆಯಿಂದ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು ನಾವು ವಾಲಂಟ್ರಿ ಅಂತ ಕರಿತೀವಿ. ಇನ್ವಾಲಂಟ್ರಿ ಅಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ದೇಹದೊಳಗಡೆ ಮಸಲ್ಸ್ ಮೂವ್ಮೆಂಟ್ಸ್ ಆಗ್ತಾ ಇರ್ತವೆ, ಅದನ್ನು ನಾವು ಇನ್ವಾಲಂಟ್ರಿ ಅಂತ ಕರಿತೀವಿ. ಸೊ ಸ್ವಇಚ್ಛೆಯಿಂದ ಅಂದರೆ ಹೌದು ಸ್ಕೆಲಿಟಲ್, ನಾನು ಅದೇ ಹೇಳ್ತೇನೆ ನಿಮಗೆ, ನನ್ನ ಕೈನ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ತಿಳುವಳಿಕೆಯಿಂದ, ನನ್ನ
ವಿವೇಚನ ಶಕ್ತಿಯಿಂದ ನಾನು ಮೂವ್ಮೆಂಟ್ ಮಾಡ್ತೇನೆ. ಅದಕ್ಕೆ ಇದನ್ನು ನಾವು ಸ್ಕೆಲಿಟಲ್ ಮಸಲ್ಸ್ ಅಂದರೆ ವಾಲಂಟಿಯರ್ ಅಂತ ಕರಿತೀವಿ, ನಾವು ಮೂವ್ಮೆಂಟ್ ಮಾಡ್ಬೋದು. ಬಟ್ ಇಲ್ಲಿ ಕೆಲವೊಂದು ಕೂಡ ನಮಗೆ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ ಸ್ಟೇಟಲ್ಲಿ ಇವಾಗ ನಾನು ನೆಟ್ಟಿಗೆ ನಿಂತ್ಕೊಂಡಿದ್ದೀನಿ, ನನ್ನ ಮಸಲ್ ನೆಟ್ಟಿಗೆ ನಿಂತ್ಕೋಬೇಕು ಅನ್ನೋದಕ್ಕೆ ನಾನು ಹೇಳಿಲ್ಲ ನೆಟ್ಟಿಗೆ ನಿಂತ್ಕೋಬೇಕಂತೇಳಿ, ಆದರೆ ಅದು ವಾಲಂಟಿಯರ್ ಆಗಿ ನಾವು ಯಾವ ರೀತಿಯಲ್ಲಿ ಟ್ರೈನ್ ಅಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕೋತಿಗಳು ಆ್ಯಂಡ್ ಎನಿಮಲ್ಸ್ ಎಲ್ಲ ನಿಂತ್ಕೊಂಡು 4 ಕಾಲಿಂದ ನಡೀತವೆ. ಸೊ ಅದು ಅದರದ್ದು ಒಂಥರ ಫಂಕ್ಷನಿಂಗ್ ಇರುತ್ತೆ. ಸೊ ಅದು ಕೂಡ ವಾಲಂಟಿಯರ್ ಫಂಕ್ಷನ್ ಇರುತ್ತೆ. ಬಟ್ ಕೆಲವೊಂದು ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಕೂಡ ಅದು ಮೂವ್ಮೆಂಟ್ ಆಗ್ತದೆ. ಎಕ್ಸಾಂಪಲ್ ಇನ್ನೊಂದು ರೀತಿಯಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಮಕ್ಕಂಡಾಗ ನಾವು ಉಸಿರಾಡ್ತಿರ್ತೀವಿ. ನಾವು ಉಸಿರಾಡಬೇಕಂದ್ರೆ ಮೇಲ್ಕಂಡು ನಮ್ಮ ಲಂಗ್ಸ್ ಎಲ್ಲ ಇಂಪಾರ್ಟೆಂಟು. ನಮ್ಮಲ್ಲಿ ಒಂದು ಈ ಲಂಗ್ಸ್ ಇದೆಯಲ್ಲ, ಈ ಲಂಗ್ಸ್ ಅಲ್ಲಿ ಒಂದು ಏನಿರುತ್ತೆ, ಡಯಾಫಾರ್ಮ್ ಅಂತ ಇರುತ್ತೆ, ಒಂದು ಮಸಲ್. ಇದು ಈ ಮಸಲ್ಲೇ ಮೂಲ ಕಾರಣ ನಾವು ಉಸಿರಾಡಲಿಕ್ಕೆ. ಈ ಮಸಲ್ಲು ಎಕ್ಸ್ಪ್ಯಾನ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಈ ಮಸಲ್ಲಿಂದನೇ ಇಂಪಾರ್ಟೆಂಟ್. ಇದನ್ನು ನಾವು ಡಯಾಫಾರ್ಮ್ ಅಂತ ಕರಿತೀವಿ. ಸೊ ಇದು ಕೂಡ ಒಂದು ಸ್ಕೆಲಿಟಲ್ ಮಸಲ್. ಯಾಕಂದರೆ ಇದು ಈ ರಿಬ್ಸಿಗೆ ಅಟ್ಯಾಚ್ ಆಗಿರುತ್ತೆ. ಬಟ್ ಇದು ನಮ್ಮ ಕಾನ್ಷಿಯಸ್ ಕಂಟ್ರೋಲ್ ಇರಲ್ಲ. ಅರ್ಥ ಆಯ್ತಲ್ವಾ? ಇದು ಸೆಮಿ ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಅಂದರೆ ಕೆಲವೊಂದು ನಮ್ಮ ಕಾನ್ಷಿಯಸ್ ಇರುತ್ತೆ, ಕೆಲವೊಂದು ಬ್ರೈನ್ ಕಂಟ್ರೋಲ್ ಇರುತ್ತೆ. ಅದಕ್ಕೆ ನಾವು ಇದನ್ನು ಸ್ಕೆಲಿಟಲ್ ಮಸಲ್ ಇಸ್ ಎ ವಾಲಂಟರಿ ಅಂದರೆ ನಮ್ಮ ತಿಳುವಳಿಕೆ ಶಕ್ತಿಯಿಂದ ನಾವು ಮೂವ್ಮೆಂಟ್ ಮಾಡ್ಬೋದು. ಫೈನ್, ಅದು ಅರ್ಥ ಆಯ್ತಲ್ಲ? ಇದನ್ನು ಸ್ಟ್ರೈಪ್ಸ್ ಅಂದರೆ ಪಟ್ಟಿ ಇರ್ತಕ್ಕ, ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ, ಪಟ್ಟಿ ಇರುತ್ತೆ. ಸೊ ಇದು ಸ್ಕೆಲಿಟಲ್ ಮಸಲ್. ಸೆಕೆಂಡ್ ಒಂದು ಬಂದ್ಬಿಟ್ಟು ಸ್ಮೂತ್ ಮಸಲ್. ಸೊ ಸ್ಮೂತ್ ಮಸಲ್ ಅಂತಂದರೆ ಇಲ್ಲಿ ಕೂಡ ಸೆಲ್ಸ್ಗಳು ಸಿಲಿಂಡ್ರಿಕಲ್ ಶೇಪಲ್ಲಿ ಇರ್ತವೆ. ನೋಡಿ, ಈ ಥರ ಉದ್ದ ಇರ್ತವೆ. ಆದರೆ ಇಲ್ಲಿ ಏನಿರಲ್ಲ, ಈ ಸ್ಟ್ರೈಪ್ಸ್ ಈ ಥರ ನಿಮಗೆ ಸ್ಟ್ರೈಪ್ಸ್ ಸಿಗಲ್ಲ, ಹಿಂಗೆ ಅಡ್ಡಪಟ್ಟಿ ಸಿಗಲ್ಲ ನಿಮಗೆ. ಆ್ಯಂಡ್ ಇಲ್ಲಿ ನಿಮಗೆ ಅಡ್ಡಪಟ್ಟಿ ಸಿಗೋದಿಲ್ಲ. ಸೊ ಇವು ಕೂಡ ಸೆಲ್ಸ್ಗಳು ಕೂಡ ಉದ್ದನೇ ಇರ್ತವೆ, ಆದರೆ ಏನಿರಲ್ಲ, ನಿಮಗೆ ಅಡ್ಡಪಟ್ಟಿ ಇರಲ್ಲ. ಆ್ಯಂಡ್ ನಿಮಗೆ ನ್ಯೂಕ್ಲಿಯಸ್ಗಳು ಬಹಳ ಸಿಗ್ತವೆ. ಇದು ಸ್ಮೂತ್ ಮಸಲ್. ಇದು ಸ್ಮೂತ್ ಅಂತ ನೆನ್ಪಿಟ್ಕೊಂಬಿಡಿ. ಇದು ಇನ್ವಾಲಂಟರಿ ಅಂದರೆ ಇದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ರಕ್ತ ಒಳಗಡೆ ಪರಿಚಲನೆ ಆಗ್ತಾ ಇದೆ, ನಮಗೆ ಕಂಟ್ರೋಲಲ್ಲಿ ಇದೆನಾ? ಇಲ್ವಲ್ಲ. ಸೊ ರಕ್ತನಾಳದೊಳಗಡೆ ಯಾವ ಮಸಲ್ ಇದೆ ನಿಮಗೆ ಮೇನಾಗಿ ನೋಡ್ಲಿಕ್ಕೆ ಸಿಗುತ್ತೆ, ಸ್ಮೂತ್ ಮಸಲ್ ಸಿಗುತ್ತೆ. ರಕ್ತನಾಳದಲ್ಲಿ ನಿಮ್ಗೆ ಏನು ಸಿಗುತ್ತೆ? ಸ್ಮೂತ್ ಮಸಲ್ ಸಿಗುತ್ತೆ. ಓಕೆ, ಫೈನ್. ಈ ಸ್ಕೆಲಿಟಲ್ ಮಸಲ್ ನಾನು ನಿಮಗೆ ಹೇಳಿದಾಗ ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್, ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಕ್ಲಾರಿಫೈ ಮಾಡ್ಕೊತೀನಿ. ಸೊ ಇಲ್ಲಿ ಏನಿದೆ ಅಂದರೆ ನಿಮಗೆ ಹೇಳಿದಾಗ ಇಲ್ಲಿ ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ. ಇಲ್ಲಿ ಸ್ಕೆಲಿಟಲ್ ಮಸಲಲ್ಲಿ ನಾನು ನಿಮಗೆ ಅವಾಗ ಹೇಳಿದೆ ಈ ಥರ ಸ್ಟ್ರೈಪ್ಸ್ ಇದ್ದು ಕೇವಲ ಒಂದೇ ಒಂದು ಸೆಲ್ ಇರುತ್ತೆ ಅಂತ ಹೇಳಿದೆ. ಆದರೆ ಸಾರಿ, ಪ್ರತಿಯೊಂದು ಸ್ಟ್ರೈಪ್ಸಲ್ಲಿ ನಿಮಗೆ ನ್ಯೂಕ್ಲಿಯಸ್ ಸಿಗುತ್ತೆ. ಬಟ್ ನಿಮಗೆ ಸ್ಮೂತ್ ಮಸಲಲ್ಲಿ ಏನು ಸಿಗುತ್ತೆ? ಒಂದೇ ಒಂದು ಸಿಲಿಂಡ್ರಿಕಲ್ ಶೇಪ್ ಇದ್ದರೆ ಒಂದೇ ಒಂದು ನ್ಯೂಕ್ಲಿಯಸ್ ಸಿಗುತ್ತೆ. ಇಲ್ಲಿ ನ್ಯೂಕ್ಲಿಯಸ್ ಬಹಳ ಇರಲ್ಲ. ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಕೇವಲ ಒಂದೇ ಇರುತ್ತೆ. ಸ್ಕೆಲಿಟಲ್ ಮಸಲಲ್ಲಿ ನಿಮಗೆ ಪ್ರತಿಯೊಂದು ಸ್ಟ್ರೈಪ್ಸಲ್ಲಿ ನಿಮಗೆ ಏನು ಸಿಗುತ್ತೆ? ನ್ಯೂಕ್ಲಿಯಸ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಇದ್ರ ಜೊತೆಗೆ ಸ್ಮೂತ್ ಮಸಲ್ಸ್ ಎಲ್ಲೆಲ್ಲಿ ಸಿಗುತ್ತೆಪ್ಪ ಅಂತಂದರೆ ನೋಡಿ, ಎಲಿಮೆಂಟ್ರಿ ಕೆನಾಲ್, ಈ ಈಸೋಫೇಗಸಲ್ಲಿ ಕೂಡ ನಿಮಗೆ ಸ್ಮೂತ್ ಮಸಲ್ ಸಿಗುತ್ತೆ. ನಾವು ಏನು ಪ್ರತಿಯೊಂದು ಬಾಯಿಂದ ಹಿಡಿದು ಗುದದ್ವಾರದವರೆಗೆ ಏನೆಲ್ಲ ಮೂಮೆಂಟ್ಸ್ ಆಗುತ್ತೆ ಅದೆಲ್ಲ ಸ್ಮೂತ್ ಮಸಲ್ಸಿಂದನೇ ಆಗೋದು. ಅದೇ ರೀತಿಯಲ್ಲಿ ನಾವು ಕಾಲ್ ಮಾಡಿ ಯೂರಿನ್ ಪಾಸ್ ಮಾಡ್ತೀವಿ, ಅಲ್ಲಿ ಕೂಡ ಸ್ಮೂತ್ ಮಸಲ್ ಸಿಗುತ್ತೆ. ಯೂಟ್ರಸಲ್ಲಿ ಕೂಡ ಸ್ಮೂತ್ ಮಸಲ್ ಇರುತ್ತೆ. ಫೆಲೋಪಿಯನ್ ಟ್ಯೂಬಲ್ಲಿ ಸ್ಮೂತ್ ಮಸಲ್ ಸಿಗುತ್ತೆ. ಸೊ ಈ ಥರ ಬಹಳ ರೀತಿಯಲ್ಲಿ ನಿಮಗೆ ಸ್ಮೂತ್ ಮಸಲ್ ಸಿಗ್ತವೆ. ಆ್ಯಂಡ್ ಫೈನಲಿ ಲಾಸ್ಟ್ ಒನ್ ಈಸ್ ಕಾರ್ಡಿಯಾಕ್ ಟಿಶ್ಯೂ. ಸೊ ಕಾರ್ಡಿಯಾಕ್ ಮಸಲ್ ಆರ್ ಕಾರ್ಡಿಯಾಕ್ ಟಿಶ್ಯೂ ಅಂತ ಕರಿತೀವಿ. ಕಾರ್ಡಿಯಾಕ್ ಮಸಲ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಒಂದು ರೀತಿಯಲ್ಲಿ ಮಸ್ಕುಲರ್ ಟಿಶ್ಯೂವೇ. ಏನಪ್ಪ ಇದು? ಹಾರ್ಟ್. ಇದು ಕೇವಲ ಸ್ಪೆಸಿಫಿಕಲಿ ಸಿಗೋದು ನಿಮಗೆ ಹೃದಯದಲ್ಲಿ ಮಾತ್ರನೇ. ಈ ಟಿಶ್ಯೂಸು ಬೇರೆ ಎಲ್ಲಿ ಸಿಗಲ್ಲ. ಇಲ್ಲಿರ್ತಕ್ಕಂಥ ಸೆಲ್ಸು ನಿಮಗೆ ಎಲ್ಲೆಲ್ಲಿ ಸಿಗಲ್ಲ, ಕೇವಲ ಹೃದಯದಲ್ಲಿ ಮಾತ್ರನೇ. ಸೊ ಅದಕ್ಕೆ ಇದನ್ನು ಪರ್ಟಿಕ್ಯುಲರ್ಲಿ ಕಾರ್ಡಿಯಾಕ್ ಅಂತ ಕರೀತಾರೆ. ಏನಪ್ಪ ಇಲ್ಲಿ ಅಂಥ ವಿಶೇಷತೆ ಏನು ಅಂತ ಕೇಳಿದ್ರೆ, ಓಕೆ, ಸೊ ಇಲ್ಲಿ ಕೂಡ ನಿಮಗೇನು ಸಿಗುತ್ತೆ? ಸಿಲಿಂಡ್ರಿಕಲ್ ಶೇಪ್ ಆಫ್ ಸೆಲ್ ಸಿಗುತ್ತೆ. ಬಟ್ ಇಲ್ಲಿ ಒಂದು ವ್ಯತ್ಯಾಸ ಏನಿರುತ್ತಪ್ಪ ಅಂದರೆ, ಒಂದು ನೆನಪಿಟ್ಕೊಳ್ಳಿ, ಇವು ಒಂದಕ್ಕೊಂದು ಲಿಂಕ್ ಇರ್ತವೆ. ಸೆಲ್ಸು ಒಂದಕ್ಕೊಂದು ಅಟ್ಯಾಚ್ ಇರ್ತವೆ. ಇವು ಸಪ್ರೇಟಾಗಿ ನಾವು ನಿಮಗೆ ಅಲ್ಲಿ ನೋಡಿದ್ವಿ, ಸಪ್ರೇಟ್ ನೋಡಿದ್ವಿ.
ಅಲ್ವಾ? ಇಲ್ಲಿ ಕೂಡ ಮಧ್ಯದಲ್ಲಿ ಸ್ಟ್ರೈಪ್ಸ್ ಇರುತ್ತೆ, ಆದರೆ ಇದನ್ನು ನಾವು ಸ್ಟ್ರೈಪ್ಸ್ ಅಂತ ಕರೆಯಲ್ಲ, ಇವನ್ನ ನಾವು ಏನಂತ ಕರಿತೀವಿ, ಇಂಟ್ರಿಕ್ಯಾಲೇಟೆಡ್ ಡಿಸ್ಕ್ ಅಂತ ಕರಿತೀವಿ. ಇದನ್ನು ನಾವು ಇಂಟ್ರಿಕ್ಯಾಲೇಟೆಡ್ ಡಿಸ್ಕ್ ಅಂತ ಕರಿತೀವಿ. ಇದು ಈ ಥರ ಇದೆ ಅಂತಂದರೆ, ಸೊ ಇದಕ್ಕೊಂದು ಲಿಂಕ್ ಇರುತ್ತೆ, ಒಂದಕ್ಕೊಂದು ಬ್ರಾಂಚಸ್ ಒಂದಕ್ಕೊಂದು ಅಟ್ಯಾಚ್ ಆಗಿರ್ತವೆ. ಒಂದಕ್ಕೊಂದು ಸಿಲಿಂಡರ್ ಶೇಪ್ ಸೆಲ್ಸ್ಗಳು ಒಂದಕ್ಕೊಂದು ಲಿಂಕ್ ಆಗಿರ್ತವೆ. ಆ್ಯಂಡ್ ಮಧ್ಯದಲ್ಲಿ ಈ ಥರ ಡಿಸ್ಕ್ ಇರುತ್ತೆ, ಇದನ್ನು ನಾವು ಸ್ಟ್ರೈಪ್ಸ್ ಇರುತ್ತೆ, ಇದನ್ನು ನಾವು ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಅಂತ ಕರಿತೀವಿ. ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಆ್ಯಂಡ್ ಈ ಮಧ್ಯದೊಳಗಡೆ ನಿಮಗೆ ನ್ಯೂಕ್ಲಿಯಸ್ ಇರುತ್ತೆ, ಆ್ಯಂಡ್ ಇದು ಏನಿದೆಲ್ಲ ಬ್ರಾಂಚ್ ಇರುತ್ತೆ. ಇಲ್ಲೊಂದು ಏನಿರುತ್ತೆ, ಇಂಟರ್ಸೆಲ್ಯುಲಾರ್ ಬ್ರಾಂಚ್ ಇರುತ್ತೆ. ಸೊ ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಇರುತ್ತೆ ಆ್ಯಂಡ್ ನ್ಯೂಕ್ಲಿಯಸ್ ಇರುತ್ತೆ. ಏನಪ್ಪ ವಿಶೇಷತೆ? ಇದು ಎಲ್ಲ ಈ ಮಸಲ್ಸಲ್ಲಿ ಈ ಮಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಇದು ವಿಶೇಷತೆ ಯಾಕೆ ಇದೆ ಅಂತಂದರೆ, ನೋಡಿ ಪ್ರತಿಯೊಂದು ಮಸಲ್, ಇವಾಗ ನಾನು ಕೆಲಸ ಮಾಡ್ಬೇಕು, ನನ್ನ ಕೈನ ಮೂವ್ಮೆಂಟ್ ಮಾಡಬೇಕು, ನೀವು ಮೂವ್ಮೆಂಟ್ ಮಾಡ್ಬೋದು, ಮಾಡ್ತಾ ಇದ್ದೀರಾ ಅಂತಂದರೆ, ಮಸಲ್ಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂತಂದರೆ ಮೂಲ ಕಾರಣ ಬ್ರೇನಿಂದನೇ ನಮಗೆ ನಾವು ಮಸಲ್ ಮೂವ್ಮೆಂಟ್ ಆಗೋ ಸಾಧ್ಯ. ಹೇಗೆ ಸಾಧ್ಯ ಅಂತಂದರೆ, ಇಲ್ಲಿ ನೋಡಿ ಒಂದು ನ್ಯೂರಾನ್ ಇರುತ್ತೆ. ಜಸ್ಟ್ ನಾನು ನಿಮ್ಗೆ ರಫ್ ಆಗಿ ಬಿಡಿಸ್ತೀನಿ, ಇದು ನಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ರೆ ಬಹಳಷ್ಟಿದೆ. ಇಲ್ಲಿ ನ್ಯೂರಾನ್ ಇರುತ್ತೆ, ಇದನ್ನು ನಾವು ಡೆಂಡ್ರಾಯ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಮಸಲ್, ಈ ಥರ ಮಸಲ್ ಮೇಲೆ ಒಂದು ಸೆಲ್ ಮೇಲೆ ಇದು ಒಂದೇ ಒಂದು ಸಿಲಿಂಡ್ರಿಕಲ್ ಶೇಪ್ ಆಫ್ ಸೆಲ್ಲು. ಇದು ನ್ಯೂರಾನು ಇಲ್ಲಿಂದ ತನ್ನ ನ್ಯೂರೋ ಟ್ರಾನ್ಸ್ಮಿಟರ್ ಟ್ರಾನ್ಸ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಇದು ಮಸಲ್ ಡೆಂಡ್ರಾಯ್ಡ್ ಏನಿದೆ, ತನ್ನ ಬ್ರಾಂಚಸ್ ಏನಿದಿಲ್ಲ ಮಸಲ್ ಮೇಲೆ ಹಿಂಗೆ ಅಂಟಿಸಿರುತ್ತೆ. ಇದನ್ನ ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್ ಅಂತ ಕರಿತೀವಿ. ಜಂಕ್ಷನ್ ಅಂದರೆ ನ್ಯೂರಾನು ಮಸಲ್ನ ಅಟ್ಯಾಚ್ ಮಾಡಿರ್ತಕ್ಕಂಥ ಜಾಗನ್ನ ನ್ಯೂರಾನು ಮಸ್ಕ್ಯುಲಾರ್ ಮಸಲ್ಲು ಜಂಕ್ಷನ್ ಅಟ್ಯಾಚ್ಮೆಂಟು. ಸೊ ಇದನ್ನು ನಾವು ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್ ಅಂತ ಕರಿತೀವಿ. ಇದು ಸಿಗ್ನಲ್ಲು ಈ ಮಸಲಿಗೆ ಕಳಿಸಿದಾಗ ಮಾತ್ರನೇ ಕೈ ಮೂಮೆಂಟ್ ಆಗೋದು. ಅದಕ್ಕೆ ನೀವು ನೋಡಿರ್ಬೋದು, ಪ್ಯಾರಲೈಸ್ ಪೇಷಂಟ್, ಸ್ಟ್ರೋಕ್ ಪೇಷಂಟ್ಸ್ಗಳಿಗೆ ಕೈ ಕಾಲು ಹೋಗ್ಬಿಡ್ತವೆ, ಗೊತ್ತಾ? ಇದನ್ನು ನಾವು ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್ ಅಂತ ಕರಿತೀವಿ. ಸೊ ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್ ಅಂತಂದರೆ ಈ ಥರ ನ್ಯೂರಾನ್ ಆ್ಯಂಡ್ ಮಸಲ್ಸ್ಗೆ ಕನೆಕ್ಷನ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಿಗ್ನಲ್ ಕಳಿಸಿದ್ರೆ ಮಾತ್ರನೇ ಇದು ಮೂವ್ಮೆಂಟ್ ಆಗೋದು, ಇಲ್ಲಾಂದರೆ ಇದು ಮೂವ್ಮೆಂಟ್ ಆಗೋದೇ ಇಲ್ಲ. ಸೊ ಬಿಕಾಸ್ ಆಫ್ ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್. ಬಟ್ ಹಾರ್ಟಲ್ಲಿ ಏನಾಗಿದೆ, ಈ ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್ ಇರೋದಿಲ್ಲ. ಸೊ ಹಾರ್ಟಲ್ಲಿ ಇದು ನ್ಯೂರೋ ಮಸ್ಕ್ಯುಲಾರ್ ಜಂಕ್ಷನ್ ಪ್ರತಿಯೊಂದು ಸಿಲಿಂಡರ್ಗಳ ಸೆಲ್ ಮೇಲೆ ಡೆಂಡ್ರೈಡ್ಸ್ ಅಟ್ಯಾಚ್, ಒಂದೊಂದು ಸಿಲಿಂಡ್ರಿಗೂ ಒಂದೊಂದು ಡೆಂಡ್ರೈಡ್ ಅಟ್ಯಾಚ್ ಆಗಿಬಿಡುತ್ತೆ. ಆದರೆ ಇಲ್ಲಿ ಏನಂದರೆ ಒಂದೇ ಒಂದು ಪೇಸ್ ಮೇಕರ್, ಇಲ್ಲಿ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಸಿಗಲ್ಲ, ಹಾರ್ಟಲ್ಲಿ ಒಂದು ಪೇಸ್ ಮೇಕರ್ ಸಿಗುತ್ತೆ. ಆ ಪೇಸ್ ಮೇಕರ್ ಒಂದು ಸೆಲ್ ಸಿಗುತ್ತೆ. ಅದೇನು ಮಾಡುತ್ತೆ, ಒಂದೇ ಒಂದು ಸರಿ ಕರೆಂಟಿಂಗ್ ಹೊಡೆದಾಗ ಒಂದು ಸೆಲ್ಲಿಗೆ ಹೊಡೆದ್ರೆ ಈ ಥರ ವೇವ್ ಲೈಕ್ ಇಲ್ಲಿ ಕರೆಂಟ್ ಪಾಸ್ ಆದರೆ, ಇಲ್ಲಿ ಕರೆಂಟ್ ಇಲ್ಲಿ ಸ್ಟಾರ್ಟ್ ಆಯ್ತಂದರೆ ಈ ಒಂದು ಸೆಲ್ಲಿಗೆ, ಯಾಕಂದರೆ ಸೆಲ್ ಒಂದಕ್ಕೊಂದು ಅಟ್ಯಾಚ್ ಅದಾವೆ, ಇವು ಒಂದಕ್ಕೊಂದು ಸೆಲ್ ಅಟ್ಯಾಚ್ ಇರೋದ್ರಿಂದ ಒಂದು ಸೆಲ್ಲಿಗೆ ಕರೆಂಟ್ ಪಾಸ್ ಆದರೆ ಹೋಲ್ ಮಸಲ್ಲಿಗೆ ಹೋಲ್ ಟಿಶ್ಯೂ ಇದೆಯಲ್ಲ, ಆರ್ಗನ್ ಇದೆಯಲ್ಲ, ಯಾವುದು ಕಾರ್ಡಿಯಾಕ್ ಆರ್ಗನ್ ಇದೆಯಲ್ಲ, ಇದೆಲ್ಲ ಫುಲ್ ಆರ್ಗನ್ನಿಗೆ ಅದು ಕರೆಂಟ್ ಪಾಸ್ ಆಗುತ್ತೆ. ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಗೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಇದೇ ಪೇಸ್ ಮೇಕರ್ ಏನಾದರೂ ಸೆಲ್ ಏನಾದರೂ ಕೆಲಸ ಮಾಡಿಲ್ಲ ಅಂತಂದರೆ ಇಡೀ ಕಂಪ್ಲೀಟಾಗಿ ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಕರೆಂಟ್ ಸಪ್ಲೈ ಮಾಡಲಿಕ್ಕೆ ಇಲ್ಲಿ ಕರೆಂಟ್ ಇಲ್ಲ, ಅದು ಅಟ್ಯಾಚ್ ಆಗುತ್ತೆ. ನಾವು ಅರ್ಧ ಭಾಗ ಇದನ್ನು ಕಟ್ ಮಾಡಿದ್ರೆ ಇನ್ನೊಂದು ಅರ್ಧ ಭಾಗ ಕೊಡಲಿಕ್ಕೆ ಬರಲ್ಲ. ಬಟ್ ಆದರೆ ಮಸಲ್ಸಲ್ಲಿ ಹಾಗಿಲ್ಲ, ಈ ಮಸಲ್ ಕೆಲಸ ಮಾಡಿದ್ರೆ ಇನ್ನೊಂದು ಮಸಲ್ ಕೆಲಸ ಮಾಡುತ್ತೆ. ಬಟ್ ಹಾರ್ಟಲ್ಲಿ ಆ ಥರ ಇರಲ್ಲ. ಯಾವುದಾದ್ರೂ ಒಂದು ಭಾಗದಲ್ಲಿ ಸರಿಯಾಗಿ ಕರೆಂಟ್ ಪಾಸ್ ಆಗಲ್ಲ ಅಂತಂದರೆ MI ಆಗುತ್ತೆ, ಅಂದರೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಯಾಕಂದರೆ ಇಲ್ಲಿ ಮಸಲ್ಸು ಒಂದಕ್ಕೊಂದು ಲಿಂಕ್ ಆಗಿರ್ತವೆ. ಜಸ್ಟ್ ಒಂದು ಕರೆಂಟ್ ಸಪ್ಲೈ ಕೊಟ್ಟರೆ ಸಾಕು, ಇಲ್ಲಿ ಏನಾಗುತ್ತೆ, ಇಡೀ ಮಸ್ಕ್ಯುಲರ್ ಸಿಸ್ಟಮ್ ಅದೇನಿದೆ ಕಾರ್ಡಿಯಾಕ್ ಮಸಲ್ಸ್, ಇಡೀ ಕಾರ್ಡಿಯಾಕ್ ಹಾರ್ಟಿಗೆ
ಕರೆಂಟ್ ಸಪ್ಲೈ ಆಗುತ್ತೆ. ಒಂದು ಜಸ್ಟ್ ಇಂಪಲ್ಸ್ ಕೊಟ್ಟರೆ ಸಾಕು. ಬಟ್ ಅದೇ ರೀತಿಯಲ್ಲಿ ಬೇರೆ ಮಸಲ್ಸಿಗೆ ನಾವು ಪ್ರತಿಯೊಂದು ಸೆಲ್ಸ್ಗಳಿಗೆ ಡೆಂಡ್ರಾಯ್ಡ್ ಸಪ್ಲೈ ಇದ್ದರೆ ಮಾತ್ರನೇ ಕರೆಂಟ್ ಸಪ್ಲೈ, ಅದಕ್ಕೆ ಅದು ಮಸಲ್ ಕೆಲಸ ಮಾಡೋದು. ಫೈನ್. ಸೊ ಓಕೆ ವಿದ್ಯಾರ್ಥಿಗಳೇ, ಇಷ್ಟೊತ್ತು ನನ್ನ ಕ್ಲಾಸ್ ನೀವು ಕೇಳಿದ್ದೀರಾ. ಸೊ ನನ್ನ ಕ್ಲಾಸ್ ಬಹಳ ಸರಳವಾಗಿತ್ತು ಅಂತ ಅನ್ಕೊತೀನಿ, ಭಾವಿಸ್ತೀನಿ. ಸೊ ಇದನ್ನು ದಯವಿಟ್ಟು ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ಕೇಳಿ. ಸೊ ವಿದ್ಯಾರ್ಥಿಗಳೇ, ಸೊ ಕೊನೆಯದಾಗಿ ನಾನು ಮುಗಿಸೋಕ್ಕಿಂತ ಮುಂಚೆ ನಿಮಗೊಂದು ಸಣ್ಣ ಕ್ವಶನ್ ಇದೆ. ದಯವಿಟ್ಟು ನೀವು ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಸಿಂಪಲ್, ಬಹಳ ಸರಳ ಕ್ವಶನು. ನಾನು ನಿಮಗೆ ಹೇಳಿದಾಗೆ ಹಾರ್ಟ್ ಅಟ್ಯಾಕ್ ಅಲ್ಲ, ಸ್ಟ್ರೋಕ್ ಅಥವಾ ಪ್ಯಾರಲೈಸಿಸ್ ಆಗುತ್ತೆ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಬ್ರೇನು ಮೂಲ ಕಾರಣ. ನಮ್ಮ ದೇಹಕ್ಕೆ ನಾವು ಏನೇ ಕೆಲಸ ಮಾಡ್ತೀವಿ, ಕೈಕಾಲು ಮೂಮೆಂಟ್ ಮಾಡ್ತಾ ಇದ್ರು ಕೂಡ ಬ್ರೇನೇ ಮೂಲ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಸ್ಟ್ರೋಕಲ್ಲಿ ನೋಡಿದ್ದೀರಾ, ಪ್ಯಾರಲೈಸಿಸ್ ನೋಡಿದ್ದೀರಾ, ಎಡಗೈ ಫಾರ್ ಎಕ್ಸಾಂಪಲ್ ಎಡಗಾಲು ಬಿದ್ದು ಬಿಟ್ಟಿದೆ. ಸೊ ಎಡಭಾಗದ ಪ್ರತಿಯೊಂದು ಪಾರ್ಟ್ ಕೆಲಸ ಮಾಡ್ತಾಯಿಲ್ಲ ಅಂತಂದರೆ, ಬಟ್ ಹಾರ್ಟ್ ಕೂಡ ಎಡಭಾಗದಲ್ಲಿದೆ, ಹಾರ್ಟಿಗೆ ಯಾವುದೇ ರೀತಿಯಲ್ಲಿ ಅದು ಸ್ಟ್ರೋಕ್ ಆಗಲ್ಲ. ಹಾರ್ಟ್ ಹಾರ್ಟ್ ತಂತಾನೆ ಕೆಲಸ ಮಾಡ್ತಿರುತ್ತೆ. ಅದು ಹೇಗೆ ಹಾರ್ಟ್ ಕೆಲಸ ಮಾಡುತ್ತೆ, ಎಡಗಡೆ ಸ್ಟ್ರೋಕ್ ಆದರೂ ಕೂಡ ಹಾರ್ಟ್ ಕೆಲಸ ಮಾಡುತ್ತಲ್ಲ, ಅದು ಹೇಗೆ ಅಂತೇಳಿ ಕಾಮೆಂಟ್ ಮೂಲಕ ನಿಮ್ಮ ಆನ್ಸರ್ಗೋಸ್ಕರ ಕಾಯ್ತಾ ಇರ್ತೇನೆ. ಸೊ ಎಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.